ತುಂಬಾ ರುಚಿಯಾದ ಕಾಂಬಿನೇಷನ್ ಪದಾರ್ಥಗಳಲ್ಲಿ ಇದು ಒಂದು. ನಾವು ಮಂಗಳೂರು ಸೈಡೆಲ್ಲ ಮಾಡುವಂಥದ್ದು ಬಸಳೆ ಮತ್ತು ಅಲಸಂಡೆ ಕಾಳನ್ನು ಇಲ್ಲಿ ನೆನೆ ಹಾಕಿದ್ದೇನೆ. ಹಾಗೆಯೇ ಬಸಳೆಯ ದಂಟೆಲ್ಲ ಕಟ್ ಮಾಡಿ ತೊಳೆದು ಇಲ್ಲಿ ಅಲಸಂಡೆ ಕಾಳಿನ ಜೊತೆಗೆ ಇದಕ್ಕೆ ಮುಳುಗುವಷ್ಟು ನೀರು ಹಾಕಿ ಇದನ್ನು ಬೇಯಿಸುವಂಥದ್ದು. ಸೊಪ್ಪನ್ನು ಬೇರೆ ನೆಟ್ಟಿದ್ದೇನೆ. ಸೊಪ್ಪನ್ನು ಮೊದಲಿಗೆ ಬೇಯಲಿಕ್ಕೆ ಇಡುವುದಿಲ್ಲ, ಇನ್ನು ಇದನ್ನು ಕುಕ್ಕರಲ್ಲಿ ಕೂಡ ಬೇಯಿಸ್ಬೋದು. ಪಾತ್ರೆಯಲ್ಲಿ ಬೇಯಲಿಕ್ಕೆ ಇಟ್ಟಿದ್ದೇನೆ. ಬೇಯಲಿಕ್ಕೆ ಇಟ್ಟ ನಂತರ ಇಲ್ಲಿ ಮಸಾಲೆ ರೆಡಿ ಮಾಡೋದು. ಮಸಾಲೆಗೆ ಇಲ್ಲಿ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ, ಈ ಬಸಳೆ ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ ಹಾಕಿ ಗ್ರೇವಿ ಸ್ವಲ್ಪ ತಿಕ್ಕಾದ್ರೇ ಟೇಸ್ಟ್ ಆಗುತ್ತೆ. ಹಾಗಾಗಿ ನಾನಿಲ್ಲಿ ದೊಡ್ಡ ತೆಂಗಿನಕಾಯಿ ತಗೊಂಡಿದ್ದೇನೆ. ಹಾಗೇನೊಂದು ಒಂದು ಅರ್ಧದಷ್ಟು ಈರುಳ್ಳಿ, ಆನಂತರ ಒಂದು ಸ್ವಲ್ಪ ಚಿಟಿಕೆಯಷ್ಟು ಅರಶಿನ, ಒಂದು 2 ಸ್ಪೂನಷ್ಟು ಕೊತ್ತಂಬರಿ, ಒಂದು 1/4 ಸ್ಪೂನಷ್ಟು ಜೀರಿಗೆ, ಹಾಗೇನೊಂದು ಅರ್ಧ ಸ್ಪೂನಷ್ಟು ಸಾಸಿವೆ, ಬೆಳ್ಳುಳ್ಳಿ, ಹುಳಿ ಮತ್ತು ಮೆಣಸು ಸ್ವಲ್ಪ ಖಾರ ಮಾಡುವುದಿಲ್ಲ ಇದನ್ನು. ಹಾಗೆ ತೆಂಗಿನಕಾಯಿ ಇಷ್ಟು ಹಾಕಿರೋದ್ರಿಂದ ನಾನೊಂದು 5 ಮೆಣಸು ಹಾಕ್ತಿದ್ದೇನೆ. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಬೇಕು. ಅಷ್ಟಾಗುವಾಗ ಇಲ್ಲಿ ಅಲಸಂಡೆ ಕಾಳು ಮತ್ತು ಬಸಳೆ ದಂಟು ಬೆಂದಿರ್ತದೆ, ಸ್ವಲ್ಪ ಬೇಯಲಿಕ್ಕೆ ಇರ್ತದೆ. ಇನ್ನು ಉಪ್ಪು ಸೇರಿಸಿ ಇದನ್ನು ಸ್ವಲ್ಪ ಹೊತ್ತು ಬಿಡಬೇಕು. ಬಸಳೆ ಮತ್ತು ದಂಟು ಉಪ್ಪು ಅಂದರೆ ಚೆನ್ನಾಗಿ ಎಳ್ಕೊಳ್ಬೇಕು, ಇಲ್ಲದ್ರೆ ಅಷ್ಟೊಂದು ಟೇಸ್ಟ್ ಆಗೋದಿಲ್ಲ. ಆನಂತರ ಇಲ್ಲಿ ಉಪ್ಪೆಲ್ಲ ಎಳ್ಕೊಂಡ ನಂತರ ಇಲ್ಲಿ ಸೊಪ್ಪು ಕೂಡ ಹಾಕಿ ಇದನ್ನು ಬೇಯಲಿಕ್ಕೆ ಇಡೋದು. ಸೊಪ್ಪು ಒಂದು ಶಾಖ ಬರುವ ಹೋಗ್ತದೆ. ಆನಂತರ ಇದಕ್ಕೆ ಗ್ರೈಂಡ್ ಮಾಡಿಟ್ಟ ಮಸಾಲೆಯನ್ನು ಸೇರಿಸಿ ಸ್ವಲ್ಪನೇ ಮಿಕ್ಸಿ ತೊಳೆದ ನೀರು ಹಾಕಿ ಇದನ್ನು ಈ ಥರ ದಪ್ಪ ಮಂದ ಗಸಿ ಥರ ಇಡಬೇಕು. ತುಂಬ ನೀರಾದರೆ ಅಷ್ಟೊಂದು ಟೇಸ್ಟ್ ಆಗೋದಿಲ್ಲ. ಭಾರಿ ಟೇಸ್ಟ್ ಆದೊಂದು ಬಸಳೆ ಮತ್ತು ಅಲಸಂಡೆ ಕಾಳು ಗಸಿ ರೆಡಿ ಆಯಿತು. ಅನ್ನಕ್ಕೆ ಸೂಪರ್ ಆಗ್ತದೆ. ಮೊದಲೆಲ್ಲ ಬಸಳೆ ಪದಾರ್ಥ ಮಾಡಿದರೆ ಅನ್ನಕ್ಕಿಂತ ಜಾಸ್ತಿ ಈ ಬಸಳೆ ಪದಾರ್ಥನೇ ತಿಂತಿದ್ದದು, ಬಟ್ಲಲ್ಲೇ ಹಾಕ್ಕೊಂಡು ತಿಂತಿದ್ದ ನೆನಪು. ನೀವು ಕೂಡ ಹೀಗೇನೆ